ಎಂಜಿ ರಸ್ತೆ ಶಾಖೆಯ ಮುಖ್ಯಸ್ಥರು ಉಪಮುಖ್ಯಸ್ಥರು ಚೆಕ್ಗಳನ್ನು ಸರಿಯಾಗಿ ಪರಿಶೀಲಿಸದೆ ಅಕ್ರಮ ಎಸಗಿದ್ದಾರೆ ಎಂದು ಬ್ಯಾಂಕ್ನವರು ಹೇಳಿದ್ದಾರೆ. ಇದನ್ನೆಲ್ಲ ಆಧರಿಸಿಯೇ ಬ್ಯಾಂಕಿನ ಮೇಲಾಧಿಕಾರಿಗಳು ಸಿಬಿಐಗೆ ಬರೆದ ದೂರಿನಲ್ಲಿ ತಮ್ಮ ಸಿಬ್ಬಂದಿಯ ಅಧಿಕಾರಿಗಳ ತಪ್ಪುಗಳನ್ನು ಒಪ್ಪಿಕೊಂಡಿದ್ದಾರೆ. ವಿರೋಧ ಪಕ್ಷದವರಿಗೆ ನಾನು ಕೇಳಬಯಸುವುದೇನೆಂದರೆ, ಯೂನಿಯನ್ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕೃತ ಬ್ಯಾಂಕು ಅಥವಾ ಖಾಸಗಿ ಬ್ಯಾಂಕ್? ರಾಷ್ಟ್ರೀಕೃತ ಬ್ಯಾಂಕ್ ಹೌದಾದರೆ ಕೇಂದ್ರದ ಯಾವ ಇಲಾಖೆ ಕೆಳಗಡೆ ಬರುತ್ತಾರೆ? ರಾಷ್ಟ್ರೀಕೃತ ಬ್ಯಾಂಕು ಯಾರ ಕೈ ಕೆಳಗಡೆ ಬರುತ್ತದೆ? ಹಣಕಾಸು ಇಲಾಖೆ ಕೆಳಗೆ ತಾನೆ. ಹಣಕಾಸು ಇಲಾಖೆ ಯಾರ ಅಧೀನದಲ್ಲಿದೆ? ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಹಗರಣದ ಜವಾಬ್ದಾರಿಯನ್ನು ಹೊರುತ್ತಾರೆಯೇ? ನಾನು ಯಾಕೆ ಈ ಪ್ರಶ್ನೆಯನ್ನು ಕೇಳಿದೆ ಎಂದರೆ, ರಾಜ್ಯದ ಮಾನ್ಯ ಅಧ್ಯಕ್ಷರೇ, ಸಭಾಪತಿಯವರೇ, ನಾನು ಈ ಪ್ರಶ್ನೆಯನ್ನು ಕೇಳಿದೆ ಎಂದರೆ, ರಾಜ್ಯದ ಎಪಿಎಂಸಿಯಲ್ಲಿ 47.16 ಕೋಟಿ ರೂಗಳ ಹಗರಣ ನಡೆದಾಗ, ಎಪಿಎಂಸಿನಲ್ಲಿ 47.16 ಕೋಟಿ ರೂಗಳ ಹಗರಣ ನಡೆದಾಗ ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದರು, ಬೊಮ್ಮಾಯಿ ಗೃಹ ಸಚಿವರಾಗಿದ್ದರು, ಆಗ ಎಪಿಎಂಸಿ ಸಚಿವರೂ ಆಗಿದ್ದರು. ಆಗ ವಾಲ್ಮೀಕಿ ನಿಗಮದಲ್ಲಿ ಯಾವ ರೀತಿ ಹಗರಣ ನಡೆದಿತ್ತು ಅದೇ ರೀತಿ ಹಗರಣ ನಡೆದಿತ್ತು. ತಮ್ಮ ಸಸ್ಪೆನ್ಸ್ ಅಕೌಂಟ್ನಲ್ಲಿ ಹಣವನ್ನು ತೆಗೆದು ವಾಪಸ್ ತುಂಬಿದ್ದರು. ವಾಪಸ್ ಕಟ್ಟದಂತೆ ನಡೆದ ಶಕ್ತಿಗಳು ಯಾವುವು ಕೂಡ ತನಿಖೆಯಿಂದ ಬಯಲಾಗಬೇಕು. ಸಸ್ಪೆನ್ಸ್ ಖಾತೆಯಿಂದ ಹಣ ವಾಪಸ್ ಕೊಟ್ಟರೆ ಲೂಟಿ ಮಾಡಿದವರಿಂದ ವಸೂಲಿ ಮಾಡುವುದು ಯಾವಾಗ? ಅದಕ್ಕೆ ಯಾರು ಜವಾಬ್ದಾರರು? ರೆಡ್ ಅಂಡ್ ರೆಕಾರ್ಡ್ ಮಾಡ್ತೀವಿ ಎಲ್ಲ. ರೆಡ್ ಅಂಡ್ ರೆಕಾರ್ಡ್ ಸಾಕು, ರೆಕಾರ್ಡ್ ಆಗ್ತದೆ. ರೆಡ್ ಅಂಡ್ ರೆಕಾರ್ಡ್ ನಾನು ಯಾಕೆ ಓದ್ತಾ ಇದ್ದೀನಿ? ರೆಡ್ ಅಂಡ್ ರೆಕಾರ್ಡ್ ಇರಲಿ, ಅದು ರೆಕಾರ್ಡ್ಗೆ ಹೋಗ್ತಿದೆ. ಕಾಪಿ ಕೊಡ್ತೀನಿ ನಿಮಗೆ. ಈ ಬೇಡ, ರೆಕಾರ್ಡ್ಗೆ ಹೋಗ್ತಿದೆ. ಅದು ರೆಕಾರ್ಡ್ಗೆ ಹೋಗ್ತಿದೆ, ಅದು ಸಾಕಿಷ್ಟ. ರೆಡ್ ಅಂಡ್ ರೆಕಾರ್ಡ್ ಅಂತ ರೆಡ್ ಅಂಡ್ ರೆಕಾರ್ಡ್ ಮಾಡಿ, ಕಾಪಿ ಬೇಡ. ಇಫ್ ಯು ಟೇಕ್ ಎನಿ ಡೇಸ್ ರೆಕಾರ್ಡೆಡ್, ಐ ವಿಲ್ ಫರ್ನಿಶ್ ದಿ ಕಾಪಿ ಆಫ್ ಮೈ ರಿಟರ್ನ್ ಸ್ಪೀಚ್. ಎಷ್ಟು ಸುಳ್ಳು ಹೇಳ್ತೀವಿ? ಕಾಪಿ ಬಂದಿದೆಯಲ್ಲ, ಆಮೇಲೆ ನಾನು ಇದು ಓದ್ಬಿಡ್ತೀನಿ. ಇದೇನು ಬಹಳ ಇಲ್ಲ ಮಾನ್ಯ ಸಭಾಧ್ಯಕ್ಷರೇ, ಒಂದು 12 ಪೇಜ್ ಇದೆ, ಓದ್ಬಿಡ್ತೀನಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೆಸರಿನಲ್ಲಿ ಹಾಗೂ ಇತರ ಯಾವುದೇ ನಿಗಮದಲ್ಲಿ ಖಾತೆ ತೆರೆಯುವುದು, ವರ್ಗಾಯಿಸುವುದು ಮತ್ತು ತಮಗೆ ಬಿಡುಗಡೆಯಾದ ಅನುದಾನಗಳನ್ನು ಸಮರ್ಪಕ ರೀತಿಯಲ್ಲಿ ಜನರ ಕಲ್ಯಾಣಕ್ಕೆ ಬಳಸುವುದು ನಿಗಮದ ಮುಖ್ಯಸ್ಥರಾದ ವ್ಯವಸ್ಥಾಪಕ ನಿರ್ದೇಶಕರ ಜವಾಬ್ದಾರಿಯಾಗಿರುತ್ತದೆ. ದಿನಾಂಕ 26/2/2024 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಜಿ ರಸ್ತೆ ಶಾಖೆಗೆ ನಿಗಮದ ವ್ಯವಸ್ಥಾಪಕರು ನಿರ್ದೇಶಕರು ಒಂದು ಪತ್ರವನ್ನು ಸಲ್ಲಿಸಿರುತ್ತಾರೆ. ಈ ಪತ್ರದಲ್ಲಿ ಉಳಿತಾಯ ಖಾತೆಯನ್ನು ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಲೆಕ್ಕಾಧಿಕಾರಿಯವರು ಜಂಟಿಯಾಗಿ ನಿರ್ವಹಿಸುತ್ತಾರೆ ಎಂದು ತಿಳಿಸಿದ್ದು, 2 ಮಾದರಿ ಸಹಿ ಇತರ ಕೆವೈಸಿ ವಿವರಗಳು ಹಾಗೂ ದಾಖಲೆಗಳನ್ನು ಸೃಷ್ಟಿಸಿರುತ್ತಾರೆ. ದಿನಾಂಕ 4/3/2024 ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಲೆಕ್ಕಾಧಿಕಾರಿಗಳು ಜಂಟಿಯಾಗಿ ಬ್ಯಾಂಕಿಗೆ ಪತ್ರವನ್ನು ನೀಡಿದಂತೆ ಅಕ್ರಮ ಪತ್ರ ನೀಡಲಾಗಿದೆ ಎಂಬುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಈ ಉಳಿತಾಯ ಖಾತೆಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ವ್ಯವಹಾರಗಳನ್ನು, ಅಂದರೆ ಚೆಕ್ ಬುಕ್ ಪಡೆಯುವುದು, ಫಿಕ್ಸೆಡ್ ಡಿಪಾಸಿಟ್ ರಸೀದಿಯನ್ನು ಪಡೆಯುವುದು, ಓವರ್ ಡ್ರಾಫ್ಟ್ ದಾಖಲೆಗಳನ್ನು ಪಡೆಯುವುದು ಹಾಗೂ ನಿಗಮದ ಎಲ್ಲ ವ್ಯವಹಾರಗಳನ್ನು ಈ ಖಾತೆಯ ನಿರ್ವಹಿಸಲು ನಕಲಿ ಪತ್ರವೊಂದನ್ನು ಸೃಷ್ಟಿಸಿ ಅದರ ನಿಗಮದಲ್ಲಿಯೇ ಇಲ್ಲದ ಶಿವಕುಮಾರ್ ಎಂಬ ಅಕ್ರಮ ವ್ಯಕ್ತಿಯನ್ನು ಸೃಷ್ಟಿಸಿ ಅವನನ್ನು ಕಿರಿಯ ಲೆಕ್ಕಾಧಿಕಾರಿ ಎಂದು ಹೇಳಿ ಇತನೇ ಇನ್ನು ಮುಂದಿನ ಅಧಿಕೃತ ಸಹಿದಾರ ಎಂದು ಅನಧಿಕೃತವಾಗಿ ಮಾಡಿ ಆತನ ವಶಕ್ಕೆ ಚೆಕ್ ಬುಕ್ ಅನ್ನು ನೀಡಬೇಕೆಂದು ತಿಳಿಸುವ ಪತ್ರವೊಂದನ್ನು ನೀಡಿ ಚೆಕ್ ಬುಕ್ ಅನ್ನು 4/3/2024 ಪಡೆದಿರುವುದಾಗಿ ತಿಳಿದು ಬಂದಿರುತ್ತದೆ. ಈ ಶಿವಕುಮಾರ ಎಂಬ ವ್ಯಕ್ತಿ ನಿಜವಾಗಿ ವಾಲ್ಮೀಕಿ ನಿಗಮದ ಸಿಬ್ಬಂದಿಯೇ ಎಂಬ ಬಗ್ಗೆ ಬ್ಯಾಂಕಿನ ಮ್ಯಾನೇಜರ್ ತಿಳಿದುಕೊಳ್ಳುವ ಪ್ರಯತ್ನವನ್ನೇ ಮಾಡಲಿಲ್ಲ. ನಿರ್ದೇಶಕರ ಮಂಡಳಿ ಸಭೆ
ದಿನಾಂಕ 33/2/2024 ನಡೆಯುತ್ತೆ ಎಂದು ಬ್ಯಾಂಕಿಗೆ ತಿಳಿಸಲಾಗಿದೆ ಎಂಬಂತೆ ದಾಖಲೆಗಳನ್ನು ಸೃಷ್ಟಿಸಲಾಗಿದೆ. ಆದರೆ ಚುನಾವಣೆಯ ಕೋಡ್ ಆಫ್ ಕಾಂಡಕ್ಟ್ ಇರುವಾಗ ಯಾವ ಸಭೆ ನಡೆಯಲು ಹೇಗೆ ಸಾಧ್ಯ? ಚುನಾವಣಾ ಸಂದರ್ಭದಲ್ಲಿ ಎಷ್ಟು ದೊಡ್ಡ ಪ್ರಮಾಣದ ವ್ಯವಹಾರಗಳು ನಡೆಯುವಾಗ ಇಷ್ಟು ದೊಡ್ಡ ಪ್ರಮಾಣದ ವ್ಯವಹಾರಗಳು ನಡೆಯುವಾಗ ಆದಾಯ ತೆರಿಗೆ ಇಲಾಖೆಯವರು ಬ್ಯಾಂಕ್ ಅನ್ನು ಕೇಳಲಿಲ್ಲವೇ? ಬ್ಯಾಂಕ್ನವರು ಚುನಾವಣಾ ಆಯೋಗದ ಗಮನಕ್ಕೆ ತರಬೇಕಾಗಿತ್ತಲ್ಲ, ಯಾಕೆ ತರಲಿಲ್ಲ? ಬ್ಯಾಂಕಿನ ಮ್ಯಾನೇಜರ್ ಆದಿಯಾಗಿ ಅನೇಕ ಅಧಿಕಾರಿ ಸಿಬ್ಬಂದಿಗಳು ವಾಲ್ಮೀಕಿ ನಿಗಮದ ಅಧಿಕಾರಿ ಸಿಬ್ಬಂದಿ ಮತ್ತು ಹೊರಗಿನ ಖಾಸಗಿ ಫ್ರಾಡ್ ಮಾಡುವ ವ್ಯಕ್ತಿಗಳು ಸೇರಿ ಇದು ಮಾಡಿರುವ ಹುನ್ನಾರ ಎಂದು ವ್ಯಕ್ತವಾಗುತ್ತದೆ. ತನಿಖೆಯಿಂದ ಎಲ್ಲ ಅಂಶಗಳು ಬಯಲಾಗುತ್ತವೆ. ನಿಗಮದವರು ಹೊಸ ಖಾತೆ ತೆರೆಯಬೇಕಾದರೆ, ಖಾತೆ ವರ್ಗಾವಣೆ ಮಾಡಬೇಕಾದರೆ ಆರ್ಥಿಕ ಇಲಾಖೆ ಗಮನಕ್ಕೆ ತರಬೇಕು, ಅನುಮತಿ ಪಡೆದುಕೊಳ್ಳಬೇಕು. ಆದರೆ ಈ ಯಾವ ಕೆಲಸವನ್ನು ಮಾಡಿಲ್ಲ. ನೇರವಾಗಿ ಖಾತೆಯ ವಿವರವನ್ನು ಖಜಾನೆ 2ರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ದಿನಾಂಕ 19/3/2024 ಡಿಡಿಒ ಕಚೇರಿ ಅಂದರೆ ನಿರ್ದೇಶಕರು ಪರಿಶಿಷ್ಟ ಪಂಗಡಗಳ ಇಲಾಖೆಯ ವ್ಯವಸ್ಥಾಪಕರು ಹೊಸ ಬ್ಯಾಂಕ್ ಖಾತೆಯನ್ನು K2 ರಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಇದನ್ನು ಡಿಡಿಒರವರು ಪರಿಶಿಷ್ಟ ಪಂಗಡ ಅನುಮೋದಿಸಿದ್ದಾರೆ. ಡಿಡಿಒರವರ ಜವಾಬ್ದಾರಿಯ ಮೇಲೆ 25/7/24 43.33 ಕೋಟಿ ರೂಪಾಯಿಗಳನ್ನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂಬಿ ಶಾಖೆಯ ಉಳಿತಾಯ ಖಾತೆಗೆ ವರ್ಗಾಯಿಸಲಾಗಿದೆ. ವರ್ಷದ ಕಡೆಯಲ್ಲಿ ಆಯವ್ಯಯಲ್ಲಿ ಕಲ್ಪಿಸಿದ ಅನುದಾನವನ್ನು ಎಲ್ಲರಿಗೂ ಬಿಡುಗಡೆ ಮಾಡುವ ಹಾಗೆಯೇ ಈ ಖಾತೆಗೂ ಹಣ ಬಿಡುಗಡೆಯಾಗಿದೆ. ಯೂನಿಯನ್ ಬ್ಯಾಂಕ್ ಕೂಡ ರಾಷ್ಟ್ರೀಕೃತ ಬ್ಯಾಂಕ್. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಕಳ್ಳತನ ನಡೆದಿದೆ. 2015-2019 24-25 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ನಿಗಮಗಳಿಗೆ ಹಂಚಿಕೆಯಾದ ಅನುದಾನ ಮತ್ತು ವೆಚ್ಚದ ವಿವರ. 2019-20 ಪ್ರಾರಂಭಿಕ ಶುಲ್ಕ 509,22 ಲಕ್ಷ ಇತ್ತು. ಹಂಚಿಕೆಯಾದ ಅನುದಾನ 206 ಕೋಟಿ. ಬಿಡುಗಡೆಯಾದ ಮೊತ್ತ 206,34 ಲಕ್ಷ. ಒಟ್ಟು ಖರ್ಚು ಆದದ್ದು 333,51 ಲಕ್ಷ. ಉಳಿಕೆ 382.05 ಲಕ್ಷ. ಸೌಲಭ್ಯ ಪಡೆದಿರುವ ಫಲಾನುಭವಿಗಳ ಸಂಖ್ಯೆ 13,811. 2021 393.07 ಪ್ರಾರಂಭಿಕ ಶುಲ್ಕ. ಹಂಚಿಕೆಯಾದ ಅನುದಾನ 195.90. ಬಿಡುಗಡೆಯಾದ ಮೊತ್ತ 195.90. 276,00 ಖರ್ಚಾದದ್ದು. ಉಳಿಕೆ ಹಣ 312,96. 34,031. 21-22ರಲ್ಲಿ 314.96. 152 ಕೋಟಿ ಹಂಚಿಕೆಯಾದದ್ದು. 152 ಕೋಟಿ ಬಿಡುಗಡೆಯಾದದ್ದು. 252 ಕೋಟಿ ಖರ್ಚಾದದ್ದು. ಉಳಿದಂತ ಹಣ 214.86. ಫಲಾನುಭವಿಗಳ ಸಂಖ್ಯೆ 13,304. 22-23ರಲ್ಲಿ 264.25. 229 ಕೋಟಿ ಹಂಚಿಕೆಯಾದಂತಹ ಹಣ. 304 ಬಿಡುಗಡೆಯಾದಂತಹ ಹಣ. 338.95. 129.31 ರೂಪಾಯಿ. 127.29 ಫಲಾನುಭವಿಗಳು. ಸರ್ ಸಭಾಪತಿಗಳೇ 229.3 ಕೋಟಿ ಹಂಚಿಕೆಯಾದದ್ದು. ಬಿಡುಗಡೆಯಾದದ್ದು 25 ಕೋಟಿ. 234.61. 169.71. 16,207 ಫಲಾನುಭವಿಗಳ ಸಂಖ್ಯೆ. 24 ಕೋಟಿ ಬಿಡುಗಡೆ ಮಾಡಿದ್ದೀವಿ. 169 ಕೋಟಿ ಪ್ರಾರಂಭಿಕ ಎಲ್ಲ ಕಾಪಿ ಸಂಖ್ಯೆ ಇನ್ನೂ ಆಗಿಲ್ಲ. ಅಶೋಕ್ ಅವರು ಕಾಪಿ ವಿರೋಧ ಪಕ್ಷದವರು ಹೇಳ್ತಾರೆ ಸಾಕು ಸದನಕ್ಕೆ ಮಂಡಿಸ. ಮುಖ್ಯಮಂತ್ರಿಗಳಲ್ಲಿ ರಿಟರ್ನ್ ಆನ್ಸರ್ನ ಸದನಕ್ಕೆ ಮಂಡಿಸಿದ್ದೀನಿ. ಸಭೆಯನ್ನ ಅಡ್ಜಸ್ಟ್ ಮಾಡ್ತೀನಿ.